ನಮಸ್ತೆ. ತುಂಬಾ ಜನ ಸ್ಟೂಡೆಂಟ್ಸು ಮತ್ತೆ ಪೇರೆಂಟ್ಸು 2 ದಿನದಿಂದ ತುಂಬಾ ಡೌಟ್ಸ್‌ನ ಕೇಳಿದ್ರಿ. ಐ ಥಿಂಕ್ ಇದೊಂದು ಲಾಸ್ಟ್ ಅಪರ್ಚುನಿಟಿ ಇಂಜಿನಿಯರಿಂಗು ಅಥವಾ ಯಾವುದೇ ಕೋರ್ಸ್‌ಗೆ KEA ಮುಖಾಂತರ, KCET ಮುಖಾಂತರ ನೀವೇನಾದ್ರೂ ಎಂಟ್ರಿ ಆಗ್ತಿದ್ದೀರಿ ಅಂದ್ರೆ ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು. ಐ ಥಿಂಕ್ ಮೆಜಾರಿಟಿ ಎಲ್ಲಾರೂನು ಆಪ್ಷನ್ ಎಂಟ್ರಿಯಲ್ಲಿ ನಿಮ್ಗೆ ಬೇಕಾಗಿರೋ ಪ್ರಿಫರೆನ್ಸ್‌ನ ಚೇಂಜ್ ಮಾಡ್ಕೊಂಡಿದ್ದೀರಿ, ಎಡಿಟ್ ಮಾಡ್ಕೊಂಡಿದ್ದೀರಿ, ಕಾಲೇಜಸ್‌ನ ಆಡ್ ಮಾಡಿದ್ದೀರಿ. ಸೊ ಇದು ಒಂದು ಒಳ್ಳೆ ಅವಕಾಶ ಇತ್ತು. ಸೊ ಇನ್ನು ಕೆಲವರು ಯಾರಾದ್ರೂ ಮಾಡಿಲ್ಲ ಅಂತಿದ್ರೆ ಇನ್ನು ನಾಳೆ ಬೆಳಗ್ಗೆ 20ನೇ ತಾರೀಕು 9 ಗಂಟೆ ತನಕ ಅವಕಾಶ ಇದೆ. ಖಂಡಿತ ಈ ಅವಕಾಶನ ಯೂಸ್ ಮಾಡ್ಕೊಳ್ಳಿ. ಸೊ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ 9 ಗಂಟೆ ಆದ್ಮೇಲೆ ಇಲ್ಲ 20ನೇ ತಾರೀಕು ಆದ್ಮೇಲೆ ರಿಸಲ್ಟ್ ಬಂದ ಮೇಲೆ ಸರ್ ನಮ್ಗೆ ಗೊತ್ತೇ ಇರ್ಲಿಲ್ಲ ಅಂತ ಹೇಳ್ತಾರೆ. ಸೊ ನಾನ್ ನಿಮ್ಮಲ್ಲಿ ಎಲ್ಲಾ ಪೇರೆಂಟ್ಸ್ ಅಥವಾ ಸ್ಟೂಡೆಂಟ್ಸ್ ನ ಒಂದು ಕೇಳ್ಕೊಳೋದೇನಂದ್ರೆ ನಿಮ್ಗೆ ಏನಾದ್ರೂ ಅವೇರ್ನೆಸ್ ಇದ್ರೆ ಈಗ ಆಪ್ಷನ್ ಎಂಟ್ರಿ ಬಗ್ಗೆ ನಿಮ್ಮ ಫ್ರೆಂಡ್ಸ್ಗೆ ತುಂಬಾ ಜನಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ, ಪೇರೆಂಟ್ಸ್ ಓದಿರೋದಿಲ್ಲ. ಸೊ ಅಂತ ಸ್ಟೂಡೆಂಟ್ಸ್ ಅಂತ ಪೇರೆಂಟ್ಸ್ಗೆ ಒಂದು ಮಾಹಿತಿ ಕೊಡೋದ್ರಿಂದ ಯಾವುದೇ ರೀತಿ ನಿಮಗೆ ನಷ್ಟ ಆಗೋದಿಲ್ಲ. ಖಂಡಿತ ಯಾರಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ಈ ಅವಕಾಶನ ಅವ್ರಿಗೆ ಹೇಳಿ ಆಪ್ಷನ್ ಎಂಟ್ರಿನ ನೀಟಾಗಿ ಎಡಿಟ್ ಮಾಡೋದಕ್ಕೆ ನೀವು ಖಂಡಿತ ಅವ್ರಿಗೆ ಇನ್ಫಾರ್ಮೇಶನ್ ಕೊಡಿ. ಇದೊಂದು ಒಳ್ಳೆ ಅವಕಾಶ. ಅಟ್ಲೀಸ್ಟ್ ನಾಳೆ ಬೆಳಗ್ಗೆ 9 ಗಂಟೆ ಒಳಗಡೆ ಅವ್ರು ಏನಾದ್ರು ಎಡಿಟ್ ಮಾಡ್ಕೊಂಡ್ರೆ ತುಂಬಾ ಉಪಯೋಗ ಆಗುತ್ತೆ. ಸೊ ದಯವಿಟ್ಟು ಎಲ್ಲಾರು ಯಾರ್ಯಾರಿಗೆ ಈ ಮಾಹಿತಿ ಗೊತ್ತಿದೆ ಆದಷ್ಟು ನೀವು ಈ ಇನ್ಫಾರ್ಮೇಶನ್ ನ ಶೇರ್ ಮಾಡಿ. ಜೊತೆಗೆ ಈಗ ಏನಪ್ಪಾ ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋ ಮಾಕ್ ರೌಂಡ್ ಆದ್ಮೇಲೆ ಏನ್ ಎಡಿಟ್ ಮಾಡ್ತಿದ್ರು ಯಾವ್ಯಾವ ಆಸ್ಪೆಕ್ಟ್ ನ ಇಟ್ಕೊಂಡು ನೀವು ಚೆಕ್ ಮಾಡ್ಬೇಕು ಅಂದ್ರೆ ಜಸ್ಟ್ ಒಂದು ಕಾಲೇಜ್ ಕಟ್ ಆಫ್ ನೋಡಿ ಯಾವುದೇ ಕಾರಣಕ್ಕೂ ಕಾಲೇಜಸ್ ನ ಆಡ್ ಮಾಡ್ಕೊಂಬೇಡಿ. ಜೊತೆಗೆ ಜಸ್ಟ್ ಸುಮ್ಮನೆ ಟಾಪ್ ಕಾಲೇಜಸ್ ನೇ ಆಡ್ ಮಾಡ್ಕೊಳೋದು. ಸೊ ನನಗೆ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿ ತುಂಬಾ ಜನ ನಾನು ಈ ಈ 2 ದಿನದಲ್ಲಿ ನಾನು ತುಂಬಾ ಜನದ ಜೊತೆ ಮಾತಾಡಿದಾಗ ಇದೊಂದು ನನಗೆ ಗೊತ್ತಾಯ್ತು. ಏನ್ ಮಾಡ್ತಿದ್ದಾರೆ ಅಂದ್ರೆ ಕಟ್ ಆಫ್ ನೋಡ್ಕೊಂಡು ನೀಟಾಗಿ ಅವರು ಕಾಲೇಜ್ನ ಹಾಕೊಂತಿದ್ದಾರೆ. ಸೊ ಜಸ್ಟ್ ಕಟ್ ಆಫ್ ಮೇಲೆನೆ ಕಾಲೇಜು ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು ಮ್ಯಾಟರ್ ಆಗೋದಿಲ್ಲ. ಅದ್ರ ಹಿಂದೆ ತುಂಬಾ ಪ್ಯಾರಾಮೀಟರ್ಸ್ ಇರುತ್ತೆ. ಸೊ ಆ ಎಲ್ಲಾ ಪ್ಯಾರಾಮೀಟರ್ ಬಗ್ಗೆನೂ ನೀವು ನೀಟಾಗಿ ತಿಳ್ಕೊಬೇಕು. ಸೊ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಇದೆಯಾ ಅಥವಾ ನಿಮ್ಮ ಮನೆಗೆ ಹತ್ರ ಇದೆಯಾ, ಲೊಕೇಶನ್ ಹೇಗಿದೆ, ಹಾಸ್ಟೆಲ್ ಫೆಸಿಲಿಟಿ ಹೇಗಿದೆ, ಸೊ ಫ್ಯಾಕಲ್ಟಿ ಹೇಗಿದ್ದಾರೆ. ಸೊ ತುಂಬಾ ಆಸ್ಪೆಕ್ಟ್ಸ್ ಅಲ್ಲಿ ನೀವು ಆ ಕಾಲೇಜ್ ಬಗ್ಗೆ ತಿಳ್ಕೊಂಡು ಸೇರ್ಬೇಕಾಗುತ್ತೆ. ಜಸ್ಟ್ ಕಟ್ ಆಫ್ ಏನಕ್ಕೆ ಚೇಂಜ್ ಆಗುತ್ತೆ, ಸ್ವಲ್ಪ ಜಾಸ್ತಿ ಕಟ್ ಆಫ್ ಏನಕ್ಕೆ ಇರುತ್ತೆ, ಇದು ಕಡಿಮೆ ಕಟ್ ಆಫ್ ಏನಕ್ಕೆ ಇರುತ್ತೆ ಅಂದ್ರೆ ಡಿಪೆಂಡ್ ಆನ್ ದ ಟ್ರೆಂಡ್. ಯಾರೋ ಸ್ಟೂಡೆಂಟ್ಸ್ ಹೇಳಿದ್ರು ಫ್ರೆಂಡ್ ಸರ್ಕಲ್ ಎಲ್ಲ ಒಂದೇ ಕಾಲೇಜ್ಗೆ ಹೋಗ್ಬೇಕು ಅಂತ ಡಿಸೈಡ್ ಆದಾಗ ಆಟೋಮೆಟಿಕಲಿ ಕಟ್ ಆಫ್ಸ್ ತುಂಬಾ ವೇರಿ ಆಗುತ್ತೆ. ಸೊ ಆದ್ರಿಂದ ನೀವು ಕಟ್ ಆಫ್ ಟ್ರೆಂಡ್ ಇಂದ ಹೋಗದೆ ನಿಮಗೆ ಯಾವ ಕಾಲೇಜ್ ಬೇಕು ಆ ಕಾಲೇಜ್ ಬಗ್ಗೆ ನೀಟಾಗಿ ಮಾಹಿತಿ ತಿಳ್ಕೊಂಡು ಆ ಕಾಲೇಜ್ಗೆ ನೀವು ಸೇರೋದ್ರಿಂದ ನಿಮಗೆ ಬೆನಿಫಿಟ್ ಜಾಸ್ತಿ ಆಗುತ್ತೆ. ಸೊ ಇದು ಯಾವ ವರ್ಷನೂ ಈ ತರ ಅವಕಾಶ ಪದೇ ಪದೇ ಸ್ಟೂಡೆಂಟ್ಸ್ಗೆ ಕೊಟ್ಟಿರ್ಲಿಲ್ಲ ಏನು ಎಡಿಟ್ ಮಾಡೋದಕ್ಕೆ. ಸೊ ಈ ವರ್ಷ ಏನಕ್ಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ, ತುಂಬಾ ಅವಕಾಶ ಕೊಟ್ಟಿದ್ದಾರೆ. ಅವಕಾಶಗಳು ಜಾಸ್ತಿ ಆದಾಗ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ, ಕನ್ಫ್ಯೂಷನ್ ಜಾಸ್ತಿ ಆದಾಗ ತಲೆನೋವು ಜಾಸ್ತಿ ಆಗುತ್ತೆ, ತಪ್ಪು ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಈಗ ನಿಮ್ಗೆ ಒಳ್ಳೆ ಕಾಲೇಜ್ ಸಿಗ್ತಾ ಇರೋರ್ಗು ಏನಾಗುತ್ತೆ ಅಂದ್ರೆ ಯಾವ್ದೋ ಒಂದು ಕಾಲೇಜ್ ಬಂದಿರುತ್ತೆ. ಸೊ ತುಂಬಾ ಶಫಲ್ ಮಾಡ್ಬಿಟ್ಟು ಸೊ ನಿಮ್ಗೆ ಆಲ್ರೆಡಿ ಈಗ ಒಳ್ಳೆ ಕಾಲೇಜ್ ಸಿಕ್ಕಿದೆ ಅನ್ಕೊಳ್ಳಿ ಮಾಕಲ್ಲಿ, ಆ ಕಾಲೇಜ್ ಸಿಕ್ಕದೆ ತರನು ಮಾಡ್ಕೊಂಬಿಡಿ. ಇಲ್ಲ ಯಾವ್ದಾದ್ರು ನೀವು ಎಕ್ಸ್ಪೆಕ್ಟೆಡ್ ಕಾಲೇಜ್ ಬಂದಿಲ್ಲ, ಸೊ ಏನೋ ಮಾಡಕ್ ಹೋಗಿ ಅದಕ್ಕಿಂತ ರ್ಯಾಂಕಿಂಗ್ ಅಲ್ಲಿ ಕಡಿಮೆ ಇರೋ ಕಾಲೇಜ್ ಸಿಗೋ ಚಾನ್ಸಸ್ ಇರುತ್ತೆ. ಆದ್ರಿಂದ ಹುಷಾರಾಗಿ ನೀವು ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಂಡು ಎಡಿಟ್ ಮಾಡಬೇಕು. ಇದು ತುಂಬಾ ತುಂಬಾ ಮುಖ್ಯ. ಸೊ ನಾವೇನಾದ್ರೂ ChatGPT ಯೂಸ್ ಮಾಡ್ಕೊಂಡು ಅಥವಾ ಎ ಟೂಲ್ಸ್ ತುಂಬಾ ಟೂಲ್ಸ್ ಇದೆ ಅದನ್ನ ಯೂಸ್ ಮಾಡ್ಕೊಂಡು ಮಾಡ್ತೀವಿ ಅಂತ ತುಂಬಾ ಜನ ಪೇರೆಂಟ್ಸ್ ನ ಹೇಳ್ತಾರೆ, ನನಗ್ ಗೊತ್ತಿದೆ ನಾನೇ ಮಾಡ್ತೀನಿ ಅಂತ. ಸೊ ಎಲ್ಲಾರ್ಗು ಗೊತ್ತಿರುತ್ತೆ, ಎಲ್ಲಾರ್ಗು ಚೆನ್ನಾಗಿರುತ್ತೆ. ಸೊ ಏನಾದ್ರೂ ಆಗ್ಲಿ, ಸೊ ಅದಕ್ಕೆ ಆದ ಅನುಭವದ ಅವಶ್ಯಕತೆ ಖಂಡಿತ ಇರುತ್ತೆ. ಸೊ ಯಾರಾದ್ರೂ ನಿಮ್ ಸೀನಿಯರ್ಸ್ ಅಂದ್ರೆ ಇಂಜಿನಿಯರಿಂಗ್ ಆಲ್ರೆಡಿ ಓದ್ತಾ ಇರೋಂಥ ಸ್ಟೂಡೆಂಟ್ಸು, ಯಾವ್ದಾದ್ರು ಒಳ್ಳೊಳ್ಳೆ ಕಾಲೇಜಲ್ಲಿ ಓದ್ತಾ ಇರೋಂಥ ಸ್ಟೂಡೆಂಟ್ಸ್ನ ಕೇಳಿ, ಅಣ್ಣ ಏನಣ್ಣ ಇದಕ್ಕೆ ಈ ತರ ಕಾಲೇಜಸ್ ಹಾಕಿದೀನಿ ಅಂತ ಕೇಳೋದ್ರಿಂದ ತಪ್ಪಿಲ್ಲ. ಎಲ್ಲಾ ನಮಗೆ ಗೊತ್ತಿದೆ ಅನ್ನೋದನ್ನ ಬಿಟ್ಟು ಖಂಡಿತ ಗೊತ್ತಿರುವಂತ ವಿದ್ಯಾರ್ಥಿಗಳು, ಇಂಜಿನಿಯರಿಂಗ್ ಮಾಡ್ತಾ ಇರೋ ವಿದ್ಯಾರ್ಥಿಗಳು ಅಥವಾ ಇಂಜಿನಿಯರಿಂಗ್ ಮುಗಿಸಿ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಅವ್ರನ್ನ ಕೇಳಿ, ಖಂಡಿತ ನೀಟಾಗಿ ಮಾಹಿತಿ ಕೊಡ್ತಾರೆ. ಐ ಥಿಂಕ್ ತುಂಬಾ ಜನ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಅವೇರ್ನೆಸ್ ಕೊಡ್ತಿದ್ದಾರೆ, ನಾವು ನಿಮ್ಗೆ ಲಿಸ್ಟ್ ಮಾಡ್ಕೊಡ್ತೀವಿ ಅಂತ. ತಪ್ಪೇನು ಇಲ್ಲ. ಸೊ ಜಸ್ಟ್ ಲಿಸ್ಟ್ ಮಾಡ್ಕೊಡ್ತೀನಿ ಅಂದ್ರೆ ತಗೊಂಬಿಡಿ, ಅವ್ರು ನಿಮ್ ಜೊತೆ ಇಂಟ್ರಾಕ್ಟ್ ಮಾಡ್ತಾರ ಅನ್ನೋದನ್ನ ತಿಳ್ಕೊಂಡು ಅವ್ರ ಜೊತೆ ನೀವು ಲಿಸ್ಟ್ ಮಾಡಿಸ್ಕೊಳ್ಳಿ. ಇಲ್ಲ ನಿಮ್ಗೆ ಸರ್ ಯಾರು ಬೇಡ ನಿಮ್ಮ ಹತ್ರನೇ ಲಿಸ್ಟ್ ಮಾಡ್ಕೊಂತೀರಾ ಅಂದ್ರೆ ಖಂಡಿತ ಇನ್ನೂ ಟೈಮ್ ಇದೆ. ಏನಾದ್ರೂ ನಿಮ್ಗೆ ಅಷ್ಟ ಅವಶ್ಯಕತೆ ಇದ್ರೆ ನನ್ನೇ ಕಾಂಟ್ಯಾಕ್ಟ್ ಮಾಡಿ, ನಾನು ಹೆಲ್ಪ್ ಮಾಡ್ತೀನಿ. ಬಟ್ ಯಾರಿಗೆ ಏನ್ ಮಾಹಿತಿ ಬೇಕು ಅನ್ನೋದನ್ನ ಸರಿಯಾದ ಜಾಗದಲ್ಲಿ ಅಂದ್ರೆ ಸರಿಯಾದ ವ್ಯಕ್ತಿಯಿಂದ ನೀವು ತಗೊಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜಸ್ಟ್ ಆನ್ಲೈನ್ ನ ಡಿಮ್ಯಾಂಡ್ ಅಂದ್ರೆ ಆನ್ಲೈನ್ ಅಲ್ಲಿ ಗೂಗಲ್ ಮಾಡಿ ನಾನು ಹುಡುಕ್ತೀನಿ ಅಂದಾಗ ಏನೋ ಒಳ್ಳೆ ರ್ಯಾಂಕಿಂಗ್ ಇದೆ ಚೆನ್ನಾಗಿದೆ ತೊಂದರೆ ಇಲ್ಲ, ಇರೋದೇ 4-5 ಕಾಲೇಜಲ್ಲಿ ಸಿಗುತ್ತೆ ಗ್ಯಾರಂಟಿ ಅಂದ್ರೆ ಇಶ್ಯೂ ಇಲ್ಲ. ಸೊ ನಿಮ್ ರ್ಯಾಂಕಿಂಗ್ ಜಾಸ್ತಿ ಇರುತ್ತೆ, ನೀವು ಕಟ್ ಆಫ್ ನೋಡ್ಕೊಂಡು ಯಾವ್ದೋ ಒಂದು ಕಾಲೇಜಲ್ಲಿ ಏನ್ ಗೊತ್ತು ಗುರಿ ಇಲ್ದಿರಾ ಇಂಜಿನಿಯರಿಂಗ್ ಮಾಡೋದಕ್ಕಿಂತ ಏನೂ ಆಗೋದಿಲ್ಲ. ಅವ್ರು ಏನೋ ಒಂದು ರೀಸನಬಲ್ ರೇಟ್ ಹೇಳ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ
ನೀವು ಲೀಸ್ಟ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಆಗುತ್ತೆ. ಸೊ ನನಗೆ ತುಂಬಾ ಜನ ಇತ್ತೀಚೆಗೆ ಈಗ 2 days ಅಲ್ಲಿ ಏನಾಯ್ತು ಅಂದ್ರೆ ಪೇರೆಂಟ್ಸ್ ಅವರೇ ಗೂಗಲ್ ಮಾಡಿ ರಿಸರ್ಚ್ ಮಾಡಿ ಏನೋ ಬರ್ದಿರ್ತಾರೆ. ಪಾಪ ಕಾಲೇಜ್ ಬಗ್ಗೆ ಏನೂ ಮಾಹಿತಿ ಇರೋದಿಲ್ಲ. ಏನೋ ಗೂಗಲ್ ಮಾಡಿರ್ತಾರೆ, ಎಲ್ಲೋ ಏನೋ ನೋಡಿರ್ತಾರೆ, ಎಲ್ಲೋ ಒಂದು ರಿವ್ಯೂ ನೋಡಿರ್ತಾರೆ. ಅದ್ರ ಮೇಲೆ ಪಾಪ ಅವರು ಕಾಲೇಜನ್ನ ಲೀಸ್ಟ್ ಮಾಡಿರ್ತಾರೆ. ಅದರಲ್ಲಿ ಕೆಲವು ಕಾಲೇಜಸ್ಗೆ ಕೆಲವಾದ ರೆಪ್ಯುಟೇಷನ್ಸ್ ಇರೋದಿಲ್ಲ, ಅದು ಗೊತ್ತಿರೋದಿಲ್ಲ. ಜಸ್ಟ್ ಗೂಗಲ್ ಅಲ್ಲಿ ಮಾಡಿದಾಗ ಕಾಲೇಜ್ ಬಿಲ್ಡಿಂಗ್ ಚೆನ್ನಾಗಿ ಕಾಣುತ್ತೆ, ಫೋಟೋ ಚೆನ್ನಾಗಿ ಕಾಣುತ್ತೆ, ಆ ಬೇಸಿಸ್ ಅಲ್ಲಿ ಹಾಕಿರ್ತಾರೆ. ಸೊ ಆದಷ್ಟು ನೀವು ಯಾರಾದ್ರೂ ತಿಳಿದಿರೋ ಇಂಜಿನಿಯರಿಂಗ್ ಮಾಡಿರೋಂಥವ್ರು ಅಥವಾ ಯಾವುದೇ ನೀವು ಈಗ ಇನ್ ಕೇಸ್ ಫಾರ್ಮಸಿ ಸೇರ್ತಿದ್ದೀರಿ, ಫಾರ್ಮಸಿ ಓದಿರುವಂತ ಹುಡುಗರು, ಇಲ್ಲ ಇನ್ ಕೇಸ್ ನರ್ಸಿಂಗ್ ಸೇರ್ತಿದ್ದೀರಿ, ನರ್ಸಿಂಗ್ ಓದಿರೋಂಥ ತುಂಬಾ ಜನ ಸ್ಟೂಡೆಂಟ್ಸ್ ನಿಮ್ಗೆ ಸಿಗ್ತಾರೆ. ಅವ್ರ ಮುಖಾಂತರ ಮಾಹಿತಿ ಕೇಳಿ ಆ ಕಾಲೇಜ್ನ ನೀವು ಆಪ್ಷನ್ ಎಂಟ್ರಿಯಲ್ಲಿ ಹಾಕಿದ್ರೆ ಖಂಡಿತ ನಿಮ್ಗೆ ನಷ್ಟ ಆಗೋದಿಲ್ಲ. ಸೊ ನಿಮ್ಗೊಂದು ಮಾಹಿತಿ ಇರುತ್ತೆ. ಈಗ ಇಂಜಿನಿಯರಿಂಗ್ ಆಗ್ಲಿ ಅಥವಾ MBBS ಆಗ್ಲಿ, ಸೊ MBBS ತೊಂದರೆ ಇಲ್ಲ ಬಿಡಿ, ತುಂಬಾ ಕಾಂಪಿಟೇಷನ್ ಇದೆ. ಸೊ ಕಾಲೇಜ್ ಸಿಕ್ಕಿದ್ರೇನೆ ಸಾಕು ಅನ್ನೋ ಖುಷಿಯಲ್ಲಿ ಇರ್ತೀರಿ. ಸೊ ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಮಾಹಿತಿ ಕೊಡೋದಕ್ಕಾಗೋದಿಲ್ಲ, ಯಾಕಂದ್ರೆ ಆಲ್ರೆಡಿ ಇರೋದೇ ಕಡಿಮೆ ಕಾಲೇಜಸ್. ಮೋಸ್ಟ್ ಡಿಮ್ಯಾಂಡೆಡ್ ಇಂಡಿಯಾದಲ್ಲಿ ಯಾವ್ದಾದ್ರು ಕೋರ್ಸ್ ಇದೆ ಅಂದ್ರೆ MBBS ಇರುತ್ತೆ. ಸೊ ರಿಸ್ಟ್ರಿಕ್ಟೆಡ್ ಸೀಟ್ಸ್ ಇರೋದ್ರಿಂದ ಸೊ ಅದು ಸಿಕ್ಕಿದ್ರೆ ಸಾಕು ಅನ್ನೋ ತರ ಎಲ್ಲರೂ ಇರ್ತಾರೆ. ಸೊ ಅದರಿಂದ ಅದ್ರ ಬಗ್ಗೆ ಹೆಚ್ಚಾಗಿ ನಾವು ಕಾಲೇಜ್ ಬಗ್ಗೆ ಏನ್ ಮಾತಾಡದೇ ಇದ್ರು ತೊಂದ್ರೆ ಇಲ್ಲ. ಬೇರೆ ಬ್ರಾಂಚ್ಗಳಿಗೆ ತುಂಬಾ ಜನ ಇರೋದಕ್ಕೆ ತುಂಬಾ ಅವಕಾಶಗಳಿರೋದ್ರಿಂದ ಸ್ವಲ್ಪ ನಾಲೆಜ್ ತಿಳ್ಕೊಂಡು ನೀವು ಹೋಗೋದ್ರಿಂದ ನಿಮ್ಮ ಭವಿಷ್ಯ ಚೇಂಜ್ ಆಗೋಕೆ ಅವಕಾಶಗಳು ತುಂಬಾ ಇದೆ. ಈಗ ನೀವು ಮಾಡ್ಬೇಕಾಗಿರೋದು ವೆರಿ ಇಂಪಾರ್ಟೆಂಟ್ ಏನಂದ್ರೆ, ಖಂಡಿತ ನೀವು ಯಾರಾದ್ರೂ ಒಬ್ಬ ಪ್ರೊಫೆಷನಲ್ ಹತ್ರ ಮಾತಾಡ್ಕೊಂಡು ನಿಮ್ ಲೀಸ್ಟ್ ನ ಫೈನಲೈಸ್ ಮಾಡ್ಕೊಂಡು ಅಪ್ಲೋಡ್ ಮಾಡೋದ್ರಿಂದ ನಿಮ್ಗೆ ಖಂಡಿತ ಒಳ್ಳೇದಾಗುತ್ತೆ. ಸೊ ಯಾವ್ಯಾವ ಜನರಲಿ ಏನೇನ್ ಮಿಸ್ಟೇಕ್ ಮಾಡ್ತೀರಿ ಅಂದ್ರೆ, ಮೇಜರ್ ನೀವು ಮಿಸ್ಟೇಕ್ ಮಾಡ್ತಾ ಇರೋದು ಸ್ಟೂಡೆಂಟ್ಸು, ಒಂದು ಕಟ್ ಆಫ್ ನೋಡ್ಕೊಂಡು ಲೀಸ್ಟ್ ಮಾಡೋದು, ಕಾಲೇಜ್ ಬಗ್ಗೆ ಮಾಹಿತಿ ಇಲ್ದಿರನೇ ಲೀಸ್ಟ್ ಮಾಡೋದು, ಯಾರೋ ಏನೋ ಲೀಸ್ಟ್ ಮಾಡಿದಾರೆ ಅದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಲೀಸ್ಟ್ ಮಾಡೋದು, ಜೊತೆಗೆ AI ಟೂಲ್ಸ್ ನ ChatGPT ಆ ಥರ ಏನೋ ಎಂಟ್ರಿ ಮಾಡ್ಬಿಟ್ಟು ಬರುತ್ತಾ ಲಿಂಕ್ ಅಂತ ಹೇಳಿ ಟ್ರೈ ಮಾಡೋದು, ಅದನ್ನೆಲ್ಲ ಮಾಡಬೇಡಿ. ಸೊ ಆದಷ್ಟು ಯಾರಾದ್ರೂ ಇಂಜಿನಿಯರಿಂಗ್ ಓದಿರೋಂಥ ಸ್ಟೂಡೆಂಟ್ಸ್ ಅಥವಾ ಓದ್ತಾ ಇರೋಂಥ ಸ್ಟೂಡೆಂಟ್ಸ್ ಜೊತೆ ಡಿಸ್ಕಸ್ ಮಾಡ್ಕೊಂಡು, ನಿಮ್ಗೆ ಐ ಥಿಂಕ್ PUC ಓದಿರ್ತೀರಿ ಅಂದ್ರೆ ನಿಮ್ ಸೀನಿಯರ್ಸ್ ತುಂಬಾ ಜನ ಪರಿಚಯ ಇರ್ತಾರೆ. ಸೊ ಯಾರು ಪರಿಚಯ ಇಲ್ಲ ಅಂದಾಗ ನಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ, ತೊಂದರೆ ಇಲ್ಲ. ಸೊ ಯಾರ ಮುಖಾಂತರ ಆದ್ರೂ ತಿಳಿದವ್ರ ಹತ್ರ ಮಾಹಿತಿ ತಿಳ್ಕೊಂಡು ನೀಟಾಗಿ ಲೀಸ್ಟ್ ಮಾಡಿದ್ರೆ ನಿಮ್ಗೆ ಖಂಡಿತ ಆ ಒಂದು 4 ವರ್ಷದಲ್ಲಿ ನೀವು ಬೈಕೊಂಡು ಓಡಾಡೋದಿರ್ತಾರೆ, ಅಯ್ಯೋ ನಾನು ಒಳ್ಳೆ ಕಾಲೇಜಿಗೆ ಸೇರ್ಬೇಕಾಯ್ತು, ನನಗೆ ಗೊತ್ತಿಲ್ದಿರ ಇಷ್ಟೆಲ್ಲ ಪ್ರಾಬ್ಲಮ್ ಆಯ್ತು ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತಲ್ಲ, ಅದು ಹೊರಟೋಗುತ್ತೆ. ಅಟ್ಲೀಸ್ಟ್ ನಿಮ್ಗೊಂದು ಸ್ಯಾಟಿಸ್ಫೈ ಆಗಿರುತ್ತೆ, ನಾನು ಒಂದೇನೋ ಒಳ್ಳೆ ರಿಸರ್ಚ್ ಮಾಡಿ ಒಂದು ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿದ್ದೀನಿ ಅಂತ. ಸೊ ಆ ಪಾಯಿಂಟ್ ಅಲ್ಲಿ ನೀವು ಪ್ರಾಪರ್ ಆಗಿ ಏನಾದ್ರು ಪ್ಲಾನ್ ಮಾಡಿ ಇಂಜಿನಿಯರಿಂಗ್ ಸೇರಿದ್ರೆ ನಿಮ್ಗೆ ಒಂದು ಖುಷಿ ಇರುತ್ತೆ. ಜೊತೆಗೆ ಒಂದು ಒಳ್ಳೆ ಕಾಲೇಜಿಗೆ ಸೇರಿದಾಗ ನಿಮ್ಗೆ ಒಳ್ಳೆ ಪ್ಲೇಸ್ಮೆಂಟ್ ಆಗೋ ಅವಕಾಶ ಇರುತ್ತೆ, ಜೊತೆಗೆ ಒಳ್ಳೆ ಟೀಚರ್ಸ್ ಸಿಗ್ತಾರೆ. ಸೊ ಎಲ್ಲಾ ರೀತಿ ಫೆಸಿಲಿಟಿ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ಮೇಜರ್ ಆಗಿ ನಾನು ತುಂಬಾ ಜನ ಪೇರೆಂಟ್ಸ್ಗೆ ಹೇಳ್ತಾ ಇದ್ದೀನಿ, ಸೊ ಆದಷ್ಟು KCET ಮುಖಾಂತರನೇ ಇಂಜಿನಿಯರಿಂಗ್ಗೆ ಜಾಯ್ನ್ ಆಗೋದಕ್ಕೆ ಪ್ರಯತ್ನ ಪಡಿ. ಕಾಮೆಂಟ್ ಕೇಳೋ ಅಷ್ಟೇ ಕಾಸ್ಟ್ಲಿ ಆಗುತ್ತೆ, ಮ್ಯಾನೇಜ್ಮೆಂಟ್ ಕೊಟ್ಟೋದಲ್ಲೂ ಕಾಸ್ಟ್ಲಿ ಆಗುತ್ತೆ. ಆದಷ್ಟು ನೀವು ಎಷ್ಟು ಸಾಧ್ಯನೋ ಅಷ್ಟು ನೀವು KCET ಮುಖಾಂತರನೇ ಜಾಯ್ನ್ ಆಗಿ. ಏನು ಅಡಿಷ್ನಲ್ ಆಗಿ ನಿಮಗೆ ಎಕ್ಸ್ಟ್ರಾ ಆಗ್ತಿರುತ್ತೆ ಮ್ಯಾನೇಜ್ಮೆಂಟ್ ಅಥವಾ ಕಾಮೆಂಟ್ ಕೇಳಿ ಹೋದ್ರೆ, ಆ ದುಡ್ಡನ್ನ ನಿಮ್ಮ ಸ್ಟೂಡೆಂಟ್ಸ್, ನಿಮ್ಮ ಮಕ್ಕಳ ಸ್ಕಿಲ್ನ ಎನ್ಹಾನ್ಸ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ಅದರಿಂದ ಸೊ ಕಾಲೇಜಿಗೆ ಹೋಗೋ ದುಡ್ಡು ನಿಮ್ಮ ಮಕ್ಕಳ ಭವಿಷ್ಯದ ಕಡೆ ನೀವು ಕಾನ್ಸಂಟ್ರೇಟ್ ಮಾಡ್ಬೋದು. ಅತಿಯಾಗಿ ಕಾಲೇಜು ಬ್ರ್ಯಾಂಡ್ ಮೇಲೆ ವ್ಯಾಮೋಹ ಇಟ್ಕೊಬೇಡಿ. ಆದಷ್ಟು ನಿಮ್ಮ ಮಕ್ಕಳಿಗೆ ಏನು ಒಳ್ಳೆ ಸ್ಕಿಲ್ ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಇದೆ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಮಾಹಿತಿ. ಸೊ ಆದ್ರಿಂದ ಆದಷ್ಟು KCET ಅಲ್ಲಿ ಎಲ್ಲರಿಗೂ ಸೀಟ್ ಸಿಗುತ್ತೆ. ಯಾರು ಪೇಷನ್ಸ್ ಕಳ್ಕೊಂಡೆ, ಐ ಥಿಂಕ್ ಈ ರೌಂಡ್ ಅಲ್ಲಿ ನಿಮ್ಗೆ ಖಂಡಿತ ಸಿಗುತ್ತೆ. ಇದೊಂದು ಒಳ್ಳೆ ಆಪ್ಷನ್, 9 ಗಂಟೆ ತನಕ ಇರುತ್ತೆ. ಏನೇನ್ ನಿಮ್ ಕೈಯಲ್ಲಿ ರೀಶಫಲ್ ಮಾಡಕ್ಕಾಗುತ್ತೋ ಮಾಡಿ. ಆದಷ್ಟು ಪ್ರಾಪರ್ ಆಗಿ ಯೋಚನೆ ಮಾಡಿ. ಸುಮ್ಮನೆ ಏನೋ ಮಾಡ್ತೀನಿ ಅಂತ ಮಾಡಿ ಚೆನ್ನಾಗಿ ಸಿಗ್ತಾ ಇರೋ ಕಾಲೇಜ್ನ ಸಿಗದೆ ತರನು ಮಾಡ್ಕೊಂಬಿಡಿ. ಇಲ್ಲ ಚೆನ್ನಾಗಿ ಸಿಗ್ತಾ ಇದ್ದು ನಿಮಗೆ ಸಿಗೋ ಚಾನ್ಸಸ್ ಇದ್ರೂ ನೀವು ಬೇರೆ ತರ ಕಾಲೇಜಸ್ ಸಿಗೋ ತರನು ಮಾಡ್ಕೊಂಬಿಡಿ. ಒಂದು ಆಲೋಚನೆ ಮಾಡ್ಕೊಂಡು ಒಂದು ಒಳ್ಳೆ ಲೀಸ್ಟ್ ಮಾಡ್ಕೊಂಡು ಪ್ರಾಪರ್ ಆಗಿ ನೆಕ್ಸ್ಟ್ ರೌಂಡ್ ಅಲ್ಲಿ ಅಂದ್ರೆ ಕಮಿಂಗ್ ರೌಂಡ್ ಅಲ್ಲಿ, ಈಗ ರೌಂಡ್ 2 ಅಲ್ಲಿ ಒಳ್ಳೆ ಕಾಲೇಜ್ನ ತಗೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ.